ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆಗಿತ್ತಲ್ಲ ವಿಡಿಯೋ ಅಪ್ಲೋಡ್ ಮಾಡಿ, ಕಾರಣಾಂತರದಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ. ಆ್ಯಕ್ಚುಲಿ ಹೋದ ಕಡೆ ಎಲ್ಲ ವಿಡಿಯೋ ಮಾಡ್ಕೊಂಬಿಡ್ತೇನೆ, ಎಡಿಟ್ ಮಾಡೋಕ್ಕಾಗತ್ತಿಲ್ಲ. ವಿಷಯ ಏನಂತಂದ್ರೆ, ನಾಳೆ ನನ್ನ ಹಸ್ಬೆಂಡ್ ಬರ್ತಡೇ ಐತಿ. ಸೊ ಅವ್ರ ಬರ್ತಡೇಗೆ ನಾನು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಡೆಕೋರೇಷನ್ ನಾನು ಮಾಡತ್ತೇನಂತ ಮನ್ಯಾಗ. ಬರ್ರಿ ನಮ್ಮ ಜೋಡಿ ನೀವು ನೋಡ್ರಿ ಹೆಂಗೆ ಡೆಕೋರೇಷನ್ ಮಾಡ್ತೇನಂತೇಳಿ. ಈಗ ಸ್ಟಾರ್ಟ್ ಮಾಡೇನೆ. ಆ್ಯಕ್ಚುಲಿ ವಿಷಯ ಏನಂತಂದ್ರೆ, ಕೇಕು ನಾನು ಪ್ರಿಪೇರ್ ಮಾಡೇನಿ, ಚೀಸ್ ಕೇಕ್. ಅದನ್ನ ರೆಡಿ ಮಾಡೇನೆ, ಅದನ್ನ ಶಾರ್ಟ್ಸ್ ಒಳಗೆ ಹಾಕ್ತೇನಂತ. ಈಗ ಡೆಕೋರೇಷನ್ದಷ್ಟು ವಿಡಿಯೋ ಮಾಡ್ತೇನೆ. ಆ್ಯಕ್ಚುಲಿ ಅರ್ಧ ಮಾಡಿದ್ದೆ, ಆಮೇಲೆ ನೆನಪಾಯ್ತು ಭಾಳ ದಿನ ಆಯಿತು ವಿಡಿಯೋ ಹಾಕಿಲ್ಲ ಅಂತೇಳಿ. ಅದಕ್ಕೆ ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ಸ್ಟಾರ್ಟ್ ಮಾಡಿ ರೆಡಿ ಮಾಡತ್ತೇನೆಲ್ಲ. ಆಲ್ಮೋಸ್ಟ್ ಕಂಪ್ಲೀಟ್ ಆಗೋದು ಬಂದೈತಿ. ಲೈಟ್ ಆಫ್ ಮಾಡಿ ತೋರಿಸ್ತೇನಂತ ಹೆಂಗಾಗೈತೆ ಅಂತೇಳಿ. ಹಿಂಗೆ ಕಾಣತೈತಿ. ಇನ್ನು ಕ್ಯಾಂಡಲ್ ಹಾಕ್ಬೇಕು. ಇನ್ನು ಕ್ಯಾಂಡಲ್ಸ್ ಅದಾವು, ಕ್ಯಾಂಡಲ್ಸ್ ರೆಡಿ ಮಾಡಬೇಕು. ನಮ್ಮ ಮನೆಯವ್ರು ಬರೋದು ಹೆಂಗೂ ಲೇಟ್. ಅವ್ರು ಬರೋದ ಡ್ಯೂಟಿ ಮುಗಿಸ್ಕೊಂಡು 12 ಗಂಟೆ 12:30 ಸುಮಾರು ಬರ್ತಾರೆ. ಸೊ ಆರಾಮಾಗಿ ನಾ ಸರ್ಪ್ರೈಸ್ ಕೊಡೋಕೆ ಪ್ರಿಪೇರ್ ಮಾಡಿದ್ರು ನಡೀತೈತಿ. ಆದರೂ ಸ್ಟಾರ್ಟ್ ಮಾಡೇನು ಮಾಡೋಕೆ. ಆಮೇಲೆ ಟೈಮ್ ಐತಂತ ಕುಂತ್ರೆ ಲೇಟ್ ಆಗಿಬಿಡ್ತೈತಿ. ಕ್ಯಾಂಡಲ್ಸ್ ಮೊದಲ ತೊಗೊಂಬಂದಿಟ್ಟಿತ್ತು. ಇವೆಲ್ಲ ಕೇಕ್ ಎಲ್ಲ ಇಟ್ಮೇಲೆ ಇಡೋಣಂತ ಕ್ಯಾಂಡಲ್. ಇವಾಗ ಜಸ್ಟ್ ಇದಷ್ಟೇ ಪ್ರಿಪೇರ್ ಇರಲಿ. ಎಲ್ಲ ಪ್ರಿಪೇರ್ ಮಾಡಿ ಇನ್ನೊಮ್ಮೆ ಸ್ಟಾರ್ಟ್ ಮಾಡ್ತೇನಂತ ವಿಡಿಯೋ. ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡಿಸ್ಬೇಕು ನಾನು. ಇವರು ನಮ್ಮ ಮನೆಗೆ ಹೊಸ್ದಾಗಿ ಎಂಟ್ರಿ ಕೊಟ್ಟಾರ, ಮಿಸ್ ಸ್ವೀಟಿ ಅವರು. ಅಲ್ಲೋಡ, ಹೆಂಗದಾಳ್ರಿ ನಮ್ಮ ಸ್ವೀಟಿ? ಕಮೆಂಟ್ ಮಾಡಿರಿ. ಸ್ವೀಟಿ ಇಲ್ಲಿ ಕರೆಯತ್ತಾರ. ಆಕೆ ಆಟ ಆಡತ್ತ, ಸೊ ನಿಲ್ಲುದಿಲ್ಲ ಕೈಯಾಗ. ಸ್ವೀಟಿ ಸರ್ಪ್ರೈಸ್ ಕೊಡತ್ತೇನೆ, ಏನಂತಾರು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂದಾರ. ರಿವೆಂಜ್ ತೊಗೋಬೇಕು ಅನ್ಕೊಂಡಾರೆ. ಯಾಕಂದ್ರೆ ನನ್ನ ಬರ್ತಡೇ ಒಳಗೆ ಅವ್ರು ಕೇಕ್ ತಂದಿದ್ರು ರಾತ್ರಿ. ಪಾಪ ನನಗೆ ಯಾಕೋ ಮೂಡ್ ಸರಿ ಇರಲಿಲ್ಲ ನನ್ನ ಬರ್ತಡೇ ಒಳಗೆ. ನಾನು ಕೇಕು ಕಟ್ ಮಾಡಿರಲಿಲ್ಲ, ಏನು ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ. ಅವರು ಆ್ಯಕ್ಚುಲಿ ಸಿಟ್ಟಾಗ್ಯಾರ, ನೀನು ಮಾಡ್ಕೊಂಡಿಲ್ಲ ನಾನು ಮಾಡ್ಕೋದಿಲ್ಲ. ನಾನು ಈ ಸತಿ ಬರ್ತಡೇನೇ ಮಾಡ್ಕೊಲ್ಲ ಅಂತ ಹೇಳ್ಯಾರ, ಆದರೂ ನಾನು ಪ್ರಿಪೇರ್ ಮಾಡತ್ತೇನೆ. ಎಲ್ಲೋ ಒಂದು ನಂಬಿಕೆ, ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿರ್ತೇನೆ, ಇನ್ನೇನು ಬೇಡ ಅಂತಾರ ಅಂತೇಳಿ ನಂಬಿಕೆ ಮೇಲೆ ಮಾಡತ್ತೇನೆ. ನೋಡ್ಬೇಕಿನ್ನ ಅವ್ರು ಬಂದಮೇಲೆ ರಿಯಾಕ್ಷನ್ ಏನು ಕೊಡ್ತಾರೆ, ಹೆಂಗೆ ಏನಂತೆ. ದೇವ್ರ ಪುಣ್ಯಲಿದ್ರೆ ಮಾಡ್ಕೊಂಡ್ರೆ ಚಲೋ. ಯಾಕಂದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಬೆವರು ಸುರಿಸಿ ಡೆಕೋರೇಷನ್ ಮಾಡತ್ತೆ, ಕೇಕ್ ಪ್ರಿಪೇರ್ ಮಾಡ. ನೋಡು ಅವ್ರು ಬಂದಮೇಲೆ ರಿಯಾಕ್ಷನ್ ಹೆಂಗೆ ಕೊಡ್ತಾರೋ, ಸೆಲೆಬ್ರೇಟ್ ಮಾಡ್ಕೋತಾರೋ ಇಲ್ಲೋ ಅಂತೇಳಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ. ಡೆಕೋರೇಷನ್ನು ಮುಗ್ದೈತಿ, ಕೇಕು ರೆಡಿ ಆಗೈತಿ. ಇನ್ನು ಊಟಕ್ಕೊಂದು ರೆಡಿ ಮಾಡಬೇಕು. ಭಾಳ
ಆಯಿಲ್, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ, ಸಿಂಪಲ್. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡೇನೆ. ಕೆಂಪು ಖಾರ ಹಾಕಿ ಮಾಡಿದ್ರೆ ಚಲೋ ಆಗ್ತೈತಿ. ಆದ್ರೆ ಇದು ಸ್ವಲ್ಪ ಟೇಸ್ಟ್ ಬೇರೆ ಬರ್ತೈತೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಕ್ಕೆ ಅನ್ಸುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ಲ ಸೇರಿಸ್ಕೊಳ್ತೀನಿ. ಹಸಿ ವಾಸನೆ ಹೋಗ್ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಗೊತ್ತಾಗ್ತೈತೆ ಮಾಡಿದಾಗ. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸಾಲ್ಟ್, ಎಕ್ಸ್ಟ್ರಾ ಫ್ಲೇವರಿಗೆ ನಾನು ಚಿಕನ್ ಮಸಾಲ ಹಾಕೊಳ್ತೀನಿ. ಬೇಕಾದ್ರೆ ಹಾಕೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಈ ಥರ ಪೇಸ್ಟ್ ರೆಡಿ ಹಾಕಿ ನೆಕ್ಸ್ಟ್ ಎಗ್. ಒಂದು ಹೊಡೆದಾಕೋಬೇಕು. ನಾನು 3 ಎಗ್ ಹಾಕ್ಕೊಳತ್ತೇನೆ. ನಿಮಗೆ ಎಷ್ಟು ಬೇಕು ನೋಡ್ರಿ ಕ್ವಾಂಟಿಟಿ, ಅದ್ರ ಮೇಲೆ ಎಗ್ ಹಾಕ್ಕೊಳ್ಳಿ. ಓಕೆ, ಸ್ವಲ್ಪ ಮಿಕ್ಸ್ ಮಾಡಿರಿ ಎಲ್ಲ. ಆಲ್ಮೋಸ್ಟ್ ರೆಡಿ. ಅನ್ನ ಸೇರಿಸಿದ್ರೆ ನೋಡಿ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್, ರೈಸ್ ಮಾಡಿಟ್ಕೊಂಡೆ ಮೊದಲ ಅದರೊಳಗೆ ಸೇರಿಸಿದ್ರೆ ಮುಗೀತು. ಎಗ್ ರೈಸ್ ರೆಡಿ.
ಲಾಸ್ಟ್ ನಿಂಬು, ಬೀಜ ತಗೊಂಡಿನಿ. ಕೊತ್ತಂಬರಿ, ಲಾಸ್ಟ್ ಒಂದು ಸರ್ತಿ ಮಿಕ್ಸ್ ಮಾಡಿದ್ರೆ ಮುಗೀತು. ಸಿಂಪಲ್ ಅರ್ಜೆಂಟ್ ಒಳಗೆ ಮಾಡುವಂಥ ಎಗ್ ರೈಸ್ ರೆಡಿ. ಎಗ್ಗು ಬಾಯ್ಲ್ ಮಾಡಿಟ್ಟೆ ಅಂತ ಎಗ್ಗು ಸುಲಿತೇನೆ. ನಮ್ಮ ಮನೆಯವರು ಬರಾಬರಂತ ಇನ್ನು ಕೇಕ್ ಅದು ಎಲ್ಲ ಹೊರಗಡೆ ಹೋಗಿ ಸೆಟ್ ಮಾಡ್ತೇನಂತ. ಬರೀ ಅಲ್ಲಿ ಹೋಗೋಣಂತ. ಎಲ್ಲ ಸೆಟ್ ಆಗೈತಿ. ಕೇಕ್ ಒಂದು ಟೇಬಲ್ ಮೇಲೆ ಇರಬೇಕು. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಚೀಸ್ ಕೇಕ್. ಇದನ್ನು ಟೇಸ್ಟ್ ಹೆಂಗೈತಂತೇಳಿ ಮತ್ತು ಕೆಡಬಾರ್ದಲ್ಲ. ಚಲೋ ಇಲ್ಲಾಂದ್ರೆ ಸುಮ್ಬಿಟ್ರೆ ಆಯಿತು, ಚಲೋ ಇದ್ರಷ್ಟು ಕೊಡ್ಬೇಕಂತೇಳಿ ಫಸ್ಟ್ ಈ ಬಾಕ್ಸ್ ಒಳಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನಾನು ಟೇಸ್ಟ್ ಮಾಡೋಕ್ಕೆ. ಸೂಪರ್ ಮಸ್ತಾಗೈತೆ. ಅವ್ರು ಕಟ್ ಮಾಡೋಕೆ ಈ ಬೋಲ್ ಒಳಗೆ ಮಾಡೇನಿ. ಮಾಡೋದೇನು ಮಾಡೇನಿ, ಇದನ್ನು ಹೆಂಗೆ ತೆಗಿಬೇಕಂತ ಗೊತ್ತಾಗತ್ತಿಲ್ಲ. ವೇಟ್ ಏನಾರ ಪ್ಲಾನ್ ಮಾಡೋಣಂತ. ಆ್ಯಕ್ಚುಲಿ ಅದು ತೆಗಿಯೋಕೆ ಬರತ್ತಿಲ್ಲ. ಇದ್ರೊಳಗೆ ಕ್ಯಾಂಡಲ್ ಹಚ್ಚಿ ಸ್ಪೂನಿಗೆ ತೆಗೆದ್ರೆ ಆಯಿತು. ಸ್ವಲ್ಪ ಬಿಸ್ಕಿಟ್ನ ಪುಡಿ ಮಾಡಿ ಮ್ಯಾಲೆ ಕೋಟ್ ಮಾಡತ್ತೇನಕ್ಕ. ಆ್ಯಕ್ಚುಲಿ ಇದನ್ನು ಪ್ರಿಪೇರ್ ಮಾಡೋಕೆ ಕೇಕ್ ಮಾಡೋದು ಬೇಕು. ಅದನ್ನು ಆರ್ಡ್ರ್ ಮಾಡಿದ್ದೆ, ಅದು ಬರೋದಿತ್ತು, ಬರಲೇ ಇಲ್ಲ ನೋಡ್ರಿ. ಅದು ಬಂದಿದ್ರೆ ಭಾಳ ಚಲೋ ಆಗ್ತಿತ್ತು. ಅದು ಬರ್ಲಾರ್ದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ನಮಗೆ. ಪಟ್ಟಿರಲಿ ಪರವಾಗಿಲ್ಲ. ಇದ್ದಿದ್ರಲ್ಲಿ ಏನಾದರೂ ಒಂದು ಮಾಡಿ ಸುಧಾರಿಸಿದ್ರೆ ಆಯಿತು. ನೋಡ್ರಿ ಹೆಂಗೆ ಕಾಣತೈತಿ. ಚಲೋ ಕಾಣತೈತಿಲ್ಲ. ಫೈನಲಿ ಡನ್. ಇನ್ನೇನು ಬರೋ ಸಮಯ ಆಗಿದೆ. ಕ್ಯಾಂಡಲ್ ಇಡಾತೀನಿ ಅನ್ಕೋಬೇಡ್ರಿ. ಹಿಂದಿತ್ತು ಸೇಫ್ಟಿ ಐತಿ, ಹಂಗಾಗಿ ಇಡಾತೇನೆ ಅದ್ರೊಳಗೆ. ಮುರಿದೋಗಿತ್ತು ಅಂತ ಆದರೂ ಇಡ್ತೇನೆ. ಏನಕ್ಕೆ ನೀವು ಸಣ್ಣ ಸಣ್ಣ ಏನು ಬ್ಯಾಡ ಅನ್ಕೋತೆ. ಇನ್ನೊಂದೈತಿ, ಮ್ಯಾಟ್ ಫ್ಲಾಸ್ ಅಂದಾಗ ಏನಾರ ಮಿಸ್ಟೇಕ್ ಆಗಿ ಸ್ವಲ್ಪ ಬಿದ್ದರೂ ಎಲ್ಲ ಬಗ್ ಬೆಂಕಿನ
ಅವ್ರು ಬರೋಕ್ಕಿಂತ ಮುಂಚೆ ಒಮ್ಮೆ ಹಚ್ಚಿ ನೋಡೋಣ ಅಂತ ಹೆಂಗೆ ಕಾಣ್ತೈತೆಲ್ಲ ಅಂತೇಳಿ. ಈಗ ಬೀಳಾಕತ್ ನೋಡ್ರಿ ಅಮ್ಮಮ್ಮೈ. ವಿಟಮಿನ್ ಲೈಟ್ ಒಂದು ಹಾಕ್ತೇನೆ ಅಂತ. ಹೆಂಗೈತ್ರಿ ನಮ್ಮ ಸೆಟಪ್? ವೇಟ್ ನೋಡ್ರಿ, ನಮ್ಮ ಕೈಲಿ ಮಾಡೋಕ್ಕಾಗಿದ್ದು ಇಷ್ಟೇ. ಇಷ್ಟರೊಳಗೆ ಅವ್ರು ಖುಷಿ ಪಡ್ಬೇಕು. ನೋಡ್ರಿ ಹೆಂಗೆ ಕಾಣತ್ತೆ ಕೇಕ್. ಹೊರಗಡೆ ಏನು ಬಿಡ್ರಿ 250 ರೂಪಾಯಿ ಕೊಟ್ರೆ ಕೇಕ್ ಬರ್ತಿತ್ತು. ಆದರೂ ನನ್ನ ಕೈಯಾರ ಮಾಡ್ಬೇಕಂತ ಆಸೆ ಇತ್ತು, ಸೊ ಪ್ರಿಪೇರ್ ಮಾಡಿದ್ದೀನಿ. ಇನ್ನು ಅವ್ರು ಬಂದಮೇಲೆ ನೋಡ್ಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾರ ಅಂತೇಳಿ. ಹ್ಯಾಪಿ ಬರ್ಡೇ ನೋಡಿ. ಮಕ್ಕೊಂಡಾರಂಗೆ ಯಾಕೆ ಮಾಡತ್ತಿಲ್ಲ? ಹಂಗನವ ಹಂಗ ನಾನು ಮಾಡೇನಿ. ಇಷ್ಟೆಲ್ಲ ಮಾಡೇ ನಿಧಿ ಬರತೈತಿ ನಿಮ್ಗ? ಎದ್ರ ಕೇಕ್ ಇದ? ಚೀಸ್ ಕೇಕ. ಫ್ರೆಶ್ ಆಗಿ ಬರ್ತೀವೋ? ಮಕ್ಕ ತಗೊಂಡು ಮಾಡ್ತೀನಿ ನಿಲ್ಬೇಕತಿ. ನಿಧಿ ಬರತೈತಿ ನಿಮ್ಗ? ಕ್ಯಾಮ್ರಾನೇ ಕ್ಲಿಯರ್ ಇಲ್ಲ ನೋಡಿಲ್ಲ ಹೆಂಗ್ ಕಾಣತಿ. ಹೋಗಿ ಜಲ್ದಿ ಟೇಸ್ಟ್ ಮಾಡುತ್ತೆ. ಹೊಸದಾಗಿ ಟ್ರೈ ಮಾಡೇನಿ. Happy birthday to you. Happy birthday to you. Happy birthday to you, Puttu. ತಿನ್ನಿ ಫಸ್ಟ್. ಪೂರ ಒಳಗ. ಹ್ಯಾಪಿ ಬರ್ತ್ಡೇ. ಫುಲ್ ಹೇಗಿದೆ ಕೇಕ್? ಟೇಸ್ಟ್ ಆಯ್ತು. ಅನಸ ಏನಿಂದ್ರ
ಹ್ಯಾಪಿ ಬರ್ತ್ಡೇ ಟು ಯು ಚಪ್ಪಲಿ ಬರ್ಸ ಹ್ಯಾಪಿ ಬರ್ತ್ಡೇ ಟು ಯು ಅಲ್ಲಿ ಬರ್ತಾ ಹ್ಯಾಪಿ ಚಪ್ಪಲಿ ಬರ್ಸ ಓಯ್ ಹ್ಯಾಪಿ ಬರ್ತ್ಡೇ ಹೇಳ ಮತ್ತ ಹ್ಯಾಪಿ ಬರ್ತ್ಡೇ ಅನ್ನ ಬಾ ಮತ್ತ ಕೇಕ್ ಕೊಡಲ್ಲ ಇಲ್ಲ ಅಂದ್ರ ಅಂದಾರ್ಗಟ್ಟ ಕೇಕ್ ಮತ್ತ ಇದನ್ನ ಮಾಡ್ತಿದ್ವಿ ನಾವು ಹಿಂಗ ಬಾಯಾಗ ಏನೋ ಹಿಂಗೆ ರೀಲ್ಸ್ ಆಗೈತೆ ಆರು ಹೇಳವ ಹ್ಯಾಪಿ ಬರ್ತ್ಡೇ ಹೇಳವ್ ಆರು ಹಾ ಹೇಳಕತ್ಲವ ಫೋಟೋಗ್ರಾಫರ್ ಮುಸ್ತಾಫ ಕೊಡ್ತಾಂತೀನಿ ಮಾ ನಾ ಬಂದೆ